ಮುಂದಿನ ವರ್ಷ ಹೊಳ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ. ನೀವು ಕೇಳಿ, ನೀವು ಧನ್ಯವಾದ. ನನ್ನ ಅಧ್ಯಕ್ಷರು PKPS ರಾಜೇಶ್ವರ್, ನಾಗರೆಡ್ಡಿ ಪುಣೆ ಉಪಾಧ್ಯಕ್ಷರು PKPS ರಾಜೇಶ್ವರ್, ಸತೀಶ್ ಬಸವರಾಜ್ ಪಾಟೀಲ್ ರವರು ಅಧ್ಯಕ್ಷರು ಹೊಳ ಉತ್ಸವ ಸಮಿತಿ, ಅದ್ರ ಜೊತೆಯಲ್ಲಿ ಹಿರಿಯರಾದಂಥ ಶ್ರೀ ಬಸವಂತಪ್ಪ ಪುರಂದ್ಗಿ ಹಿರಿಯ ಮುಖಂಡರು ಹೊಳ ಉತ್ಸವ ಸಮಿತಿ, ನಮ್ಮ ಶಿವರಾಜ್ ಕರ್ಬಸಪ್ಪ ಸೀಗಿ ಅವರು, ಮತ್ತು ನನ್ನ ಜೊತೆಯಲ್ಲಿ ಬಂದಂಥ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಬಳ್ಳಾರವರೇ, ಇನ್ನೊಬ್ಬ ಹುಮ್ನಾಬಾದ್ ಸಿಟಿ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ಹುಮ್ನಾಬಾದ್ ಪೌರಸಭೆಯ ಮಾಜಿ ಅಧ್ಯಕ್ಷರಾದಂಥ ಅಫ್ಸರ್ ಮಿ ಅವರೇ, ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಉಮೇಶ್ ಜಮಗಿ ಅವರೇ, ನಮ್ಮ ಈ ಊರಿನ ಒಬ್ರು ಇಬ್ರು ಹೆಸರು ಬೇಡ, ಎಲ್ಲರದು ಯಾಕಂದ್ರೆ ಒಬ್ಬರದ್ದು ಹೆಸರು ತೋಡ ಅಂದ್ರೆ ಎಲ್ಲರೂ ನನ್ನ ಹೆಸರು ತೋಡಿಲ್ಲ, ಮಲ್ಲಣ್ಣ ಭೂಶೆಟ್ಟಿ. ಯಾಕಂದ್ರೆ ಯಾವಾಗ್ಲೂ ನಾನು ಇವತ್ತು ಹೊಸದಾಗಿ ನಾನು ಬಂದಿಲ್ಲ. ನಾವು ಮಾತಾಡುವಾಗ ಹೇಳ್ತಾ ಇದ್ರು, ಸೀಗಿ ಅವ್ರು ಹೇಳ್ತಾ ಇದ್ರು, ಸುಮಾರು 2008ರಿಂದ ನಾನು ಈ ಭಾಗದ ಶಾಸಕನಾದ ನಂತರ ಸತತವಾಗಿ ಈ ಹೊಳ ಕಾರ್ಯಕ್ರಮ ಎಷ್ಟು ಕಾರ್ಯಕ್ರಮ ಆಗಿರ್ಬೇಕು ಎಂಬುದು ನೋಡಿ, ಆಯಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ ಬಹಳ ವಿಜೃಂಭಣೆಯಿಂದ. ಇವತ್ತು ನನಗ ತಿಳಿದ ಪ್ರಕಾರ ಬರೀ ಎಲೆಕ್ಟ್ರಾನಿಕ್ ಮೀಡಿಯಾ ಇವರಷ್ಟೇ ಬಂದಿದಾರ. ನಮ್ಮ ಸಮಯದಲ್ಲೆಲ್ಲ TV9, ಸುವರ್ಣ ಟಿವಿ ಎಲ್ಲ ಟಿವಿದವ್ರು ಬರ್ತಾ ಇದ್ರು. ನಾನು ಯಾವಾಗ ಬರ್ತಾ ಇದ್ದ ಎಲ್ಲ ಮಾಧ್ಯಮದವರು ಬಂದಿಲ್ಲ. ಬರ್ತೀರ ಮಾಜಿ ಅಧ್ಯಕ್ಷರೇ? ಬರ್ತಾ ಇದ್ರ? ಧೂಳಪ್ಪ ಲೀಡರ್ ಸಾಹೇಬ್ರೆ ಬರ್ತಾ ಇದ್ರ? ಎಲ್ಲ ಸ್ಟೇಟ್ ಚಾನೆಲ್ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರು. ಬೀದರಿಂದ ಬರ್ತಾ ಇದ್ರು, ಸುವರ್ಣ ಟಿವಿ, ಪಬ್ಲಿಕ್ ಟಿವಿ, TV9. ಯಾಕಂದ್ರೆ ಈ ಒಂದು ಉತ್ಸವ ರಾಜೇಶ್ವರದಲ್ಲಿ ಏನಿದೆ ಅಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಉತ್ಸವ ಆಗ್ತಕ್ಕಂಥ ಸಭೆ ಇವತ್ತಿಲ್ಲಿ ರಾಜೇಶ್ವರದಲ್ಲಿ ಬಹಳ ಉತ್ತಮವಾಗಿ ತಾವೆಲ್ಲ ಕಾರ್ಯ ಮಾಡ್ತಾ ಇದ್ರಿ. ಇವತ್ತು ನಿಜವಾಗ್ಲೂ ಇದಕ್ಕ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಸೀಗಿ ಅವ್ರು ಹೇಳಿದ್ರು 2008ರಿಂದ 2023ವರೆಗೆ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ರವರೇ ಮೊದಲನೇ ಪ್ರೈಸ್ ಕೊಡ್ತಾ ಇದ್ರು. ಅವಾಗ ಯಾರು ಕೂಡ ಬಂದಿಲ್ಲ. ಅವಾಗ ಏನಿತ್ತು, 2ನೇ ಪ್ರೈಸ್ ಜಿಲ್ಲಾ ಪಂಚಾಯತಿನ ಸದಸ್ಯರಿರ್ತಕ್ಕಂಥ ಗುಂಡೂರು ರೆಡ್ಡಿ ಅವ್ರು ಕೊಡ್ತಾ ಇದ್ರು. ಅವಾಗ ಅದು ನಡು ಮಧ್ಯದಲ್ಲಿ ಸನ್ಮಾನ್ಯ ಸುರೇಶ್ ಸೀಗಿ ಅವರು ಕೂಡ ಬಂದು ಕೆಲವೊಂದು ಪ್ರೈಸ್ಗಳು ಕೂಡ ಇಲ್ಲಿ ವೇದಿಕೆ ಮೇಲೆ ಅವರು ಕೂಡ ಕೊಡ್ತಾ ಇದ್ರು. ಇವತ್ತು ಪ್ರೈಸ್ ಕೊಡೋದು ಮುಖ್ಯ ಅಲ್ಲ. ಇವತ್ತು ನೀವೇನು ಹಬ್ಬ ಆಚರಣೆ ಮಾಡ್ತಾ ಇದ್ರಿ, ಇವತ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತ ಇವತ್ತೆಲ್ಲಾ ಜನ ಸೇರಿ ಇವತ್ತು ಯಾವುದೇ ಭಿನ್ನ ಅಭಿಪ್ರಾಯಗಳಿಲ್ಲ. ಇವತ್ತು ಯಾವ ರೀತಿ ಹಬ್ಬ ಎಲ್ಲರೂ ಸೇರಿ ಇವತ್ತೇನು ಬಸವಣ್ಣನ ಕರ್ಮಭೂಮಿ ಇದೆ, ಇದೇನು ಬಸವಣ್ಣನ ನಾಡಿದೆ. ಬಸವಣ್ಣವರು ಏನು ಹೇಳಿದಾರ, 12ನೇ ಶತಮಾನದಲ್ಲಿ ಇವನ್ ಯಾರವ ಎನ್ನದೆ ಇವ ನಮ್ಮವ ಎನ್ನೆಯ ಕೂಡಲ ಸಂಗಮ ದೇವ. ನಾನು ನೋಡಿದೆ 2008ರಿಂದ 2023ವರೆಗೆ ಏನಾಯ್ತು, 2023ರಿಂದ ಇಲ್ಲಿಗೆ ಏನಾಯ್ತು ಎಲ್ಲರೂ ಕೂಡ ನಿಮ್ ಕಣ್ಣೆದುರಿದೆ ಬಂಧುಗಳೇ. ಇವತ್ತು ನಾನು ನಿಮ್ಗೊಂದು ವಿಶೇಷ ಹೇಳಕ್ ಇಚ್ಛೆ ಪಡ್ತೀನಿ. ಈ ಹೊಳ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದಿದ್ರಿ. ನಾನು ಮನೆಯಲ್ಲಿದ್ದ ನೀವೆಲ್ಲ ಮಾಜಿ ಅಧ್ಯಕ್ಷರು ಧೂಳಪ್ಪ ಅವ್ರ ನೇತೃತ್ವದಲ್ಲಿ ಸನ್ಮಾನ್ಯ ಸೀಗಿ ಅವರು ಸುಮಾರು 20 ಜನ ನನ್ನನ್ನು ಬಂದು ಇಲ್ಲ ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಹೇಳಿದೆ ನೋಡಪ್ಪ ನೀವು ಮೊದಲಿಗೆ ಹಿಡ್ಕೊಂಡು ಫಸ್ಟ್ ಪ್ರೈಸ್ ನಾನೇ ಕೊಡ್ತಾ ಇದ್ದ, ಈಗ ಯಾಕೆ ಇದು ಮಾಡಿದ್ರಿ ಅಂತ. ಇಲ್ಲ ಸರ್ ನಾವು ಆಯ್ತು ಪರವಾಗಿಲ್ಲ ಯಾರು ಕೊಟ್ರು ಅಷ್ಟೇ. ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಗೊಂದು ಒಳ್ಳೇದು ಬರ್ತಕ್ಕಂಥದಿಂದಲೇ ರಾಜೇಶ್ವರು ಇವತ್ತೇನು ಗ್ರಾಮ ಪಂಚಾಯತ್ ಇದೆ, ಇವತ್ತು ನಿಮ್ದೆಲ್ಲರ ಆಶೆ ಇದೆ ಪಟ್ಟಣ ಪಂಚಾಯತ್ ಆಗ್ಬೇಕು ಇಲ್ಲ ಪೌರಸಭೆ ಆಗ್ಬೇಕು. ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ಯಾರ್ಯಾರು ಮಾಡ್ತಾರ ಗೊತ್ತಿಲ್ಲ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾನು ನಿಮ್ ಜೊತೆಯಲ್ಲಿ ಇದ್ದೀನಿ. ಬರ್ತಕ್ಕಂಥದಿಂದಲೇ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಪೌರಾಡಳಿತ ಸಚಿವರು ಸನ್ಮಾನ್ಯ ರಹೀಂ ಖಾನ್ ರವರು ಇದಾರ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಇದಾರ. ನಿಮಗೆ ಆಶ್ವಾಸನೆ ಕೊಡ್ತೀನಿ, ನಿಮ್ಮದು ಕೂಡ ಹಿಂದೆ ನಮ್ಮ ಸಮಯದಲ್ಲಿ ಹಳ್ಳಿಕೇಡ್ ಬಿ ನಾವೇನು ದೊಡ್ಡ ಪಂಚಾಯತ್ ಇದೆ ಅಂತ ಅದಕ್ಕೆ ಡೈರೆಕ್ಟ್ ಆಗಿ ಪೂರಸಭೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದೀನಿ, ನನ್ನ ಅವಧಿಯಲ್ಲಾಗಿದೆ. ಇವತ್ತು ಪೂರಸಭೆ ಆಗಿ ಒಳ್ಳೆ ಸುಂದರವಾದಂತ 5 ಕೋಟಿ ಕಟ್ಟಡ ಕಟ್ಟಿ ಇವತ್ತು 100 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ.
ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಮ ರಾಜೇಶ್ವರು ಕೂಡ ಪಟ್ಟಣ ಪಂಚಾಯತ್ ಆಗ್ತದ ಅಥವಾ ಪೂರಸಭೆ ಆಗ್ತದ, ಅದು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿ ಆದಷ್ಟು ಬೇಗನೆ ಈ ಬರ್ತಕ್ಕಂಥ ದಿನದಲ್ಲಿ ನಿಮಗೆ ಘೋಷಣೆ ಮಾಡಿ ಮುನ್ಸಿಪಲ್ ಮಿನಿಸ್ಟ್ರು, ಉಸ್ತುವಾರಿ ಸಚಿವರು, ಸಂಬಂಧಪಟ್ಟವರು ಬಂದು ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ನೀವು ಭರವಸೆ ಕೊಡಿ. ಯಾಕಂದ್ರೆ ಈ ರಾಜಶೇಖರ್ ಪಾಟೀಲ್ ಯಾವುದು ಸುಳ್ಳು ಹೇಳಿ ಹೋಗ್ತಕ್ಕಂಥದ್ದಲ್ಲ, ನುಡದಂತೆ ನಡೆ. ನಾವು ಯಾರು ಕೂಡ ಬಣ್ಣ ಹಚ್ಚಿ ಕಲರ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ. ಸುಳ್ಳೊಂದು ಸೊಗಡೊಂದು ಹೇಳಿ ರಾಜಕೀಯದಲ್ಲಿ ಬರಕ್ ಆಗೋದಿಲ್ಲ. ಯಾವುದೇ ಮಾಡ್ಬೇಕು ಮಾಡ್ತಾರ, ಯಾವುದೇ ಮಾಡಕ್ಕಾಗಲ್ಲ. ಇವತ್ತು ನಿಮ್ ಜೊತೆಲಿ ನಾವಿದ್ದೀವಿ. ಇವತ್ತು ಹೊಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ರಿ. ಯಾಕಂದ್ರೆ ಎಲ್ಲಾ ಜಾತಿ ಎಲ್ಲಾ ಸಮಾಜದವರು ಇವತ್ತು ಏನ್ ಹೇಳ್ತದೆ, ಇದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಈ ಹೊಳ ಕಾರ್ಯಕ್ರಮ ಅಂದ್ರೆ ಇದೊಂದು ರೈತರ ಕಾರ್ಯಕ್ರಮ. ಇವತ್ತು ನಿಜವಾಗ್ಲು ಯಾಕೆ ರೈತರ ಕಾರ್ಯಕ್ರಮ ಆಗ್ತದ? ಇವತ್ತು ನಾವೆಲ್ಲ ನೋಡ್ತೀವಿ, ಹಿಂದಕ್ಕೆ ನಾವು ಮನ್ಯಾಗ ಚೇರ್ಪೇಟದಾಗಿದ್ದಾಗ ನಮ್ಮ ಹಿರಿಯರು ಹೌಗಪ್ಪ ಪಾಟೀಲ್ ಏನ್ ಮನಿ ಬಂದಿತ್ತು ನಮಗ, ನಾವ್ ಅಲ್ಲಿದ್ದೇವಾಗ ಅಲ್ಲಿದ್ದಾಗ ಏನಿತ್ತು ಅಂದ್ರ ಅಲ್ಲಿ ಕರಿ ಕಡಿತಿರು, ಅಲ್ಲೊಂದು ಚೌಡಿ ಅಂತ ಇತ್ತು, ಈಗ ಸಾಲಿ ಆಗ್ಯದ ಚೌಡಿ. ಆ ಚೌಡಿ ಬಲ್ಲಿ ಕರಿ ಕಡಿತಿರು. ಆ ಕರಿ ಕಡ್ದಾಗ ನಾವು ಗೌಡ್ರು, ಮಾಲಿಗೌಡ್ರು, ಪೊಲೀಸ್ ಗೌಡ್ರು, ಏನಪ್ಪ ಉಪಾಧ್ಯಕ್ಷ ಎಲ್ಲರದು ಹೋಯ್ತೀವಿ ಅಲ್ಲಿ ಎತ್ಗಳು, ಅಲ್ಲಿ ಹೋಗಿ ಕರಿ ಕಡಿತಿರು. ನಾವೆಲ್ಲ ಹೋಗಿ ಭಾಗಿಯಾಗ್ತಿದ್ದೆವು. ಆ ಸಮಯನೂ ಕೂಡ ನೋಡಿದ್ವಿ. ಅದಾದ ನಂತರ ಇವತ್ತೇನ್ ರಾಜೇಶ್ವರದಲ್ಲಿ ತಾವು ಹೊಳ ಕಾರ್ಯಕ್ರಮ ಮಾಡ್ತಾ ಇದ್ರಿ. ನಾನಂತೂ 2008ರಿಂದ 23ವರೆಗೆ ಸತತವಾಗಿ ನಿಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರೇ ಇರ್ಬೋದು, ಉಪಾಧ್ಯಕ್ಷರು ಯಾರೇ ಇರ್ಬೋದು, ಸದಸ್ಯರು ಯಾರೇ ಇರ್ಬೋದು, ಇವತ್ತು ಊರಿನ ಮಹಾಜನತೆ ತಾವೇನೇನು ಹೇಳಿದ್ರಿ ಕ್ರಮಬದ್ಧಾಗಿ ಇವತ್ತು ಬಸ್ ಸ್ಟ್ಯಾಂಡ್ ಆಗ್ಬೇಕು, ನಿಮ್ ಹೋರಾಟ ಇತ್ತು, ಬಸ್ ಸ್ಟ್ಯಾಂಡ್ ಆಗಿದೆ. ಇವತ್ತು ನಿಮ್ಗೆ ಕರೆಂಟ್ 24 hours ಬೇಕು. ಇವತ್ತು ಯಾವ ರೀತಿ ನಿಮಗೆ ಸೌಲಭ್ಯಗಳು ಬೇಕು ಅದು ಒದಗಿಸ್ಕೊಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾನು ಮಾಡಿದೆ. ಮುಂದೂ ಕೂಡ ನಿಮ್ ಜೊತೆ ನಾನಿದ್ದೀನಿ. ಇದು ರಾಜಕೀಯ ಜೀವನದಲ್ಲಿ ಇದು ನಿಂತಿ ನೀರಲ್ಲ, ಸೋಲು ಗೆಲುವು ಅದು ಇದಿದೆ ಇದೆ. ಯಾರು ಕೂಡ ಇದು ಆಗೋರಿಲ್ಲ. ನಾವು ನೋಡ್ದ ಪಾಪ ಭಗವಂತ ಕುಮಾರ್ ಹೇಳ್ತಾ ಇದ್ರು, ಸೋತು ಸುಣ್ಣ ಆದಿ. ಈಗ ಏನಾಯ್ತು ಕತಿ? ಏನಿಲ್ಲ, ಎಲ್ಲರಿಗೆ ಏರು ಚಿಡಿ ಇದೆ. ಆ ಸಲುವಾಗಿ ನಿಮ್ ಜೊತೆಯಲ್ಲಿ ನಾನು ಹೆಗಲು ಕೊಟ್ಟು ನಿಮ್ ಜೊತೆಯಲ್ಲಿ ಕೆಲಸ ಮಾಡ್ತೀನಿ, ನಿಮ್ ಸೇವೆ ಮಾಡ್ತೀನಿ. ನಿಮ್ದೇನೇ ಅನಿಸಿಕೆಗಳಿದ್ರು, ನಿಮ್ದೇನೇ ಅಭಿವೃದ್ಧಿ ಇದ್ರು ಕೂಡ ನಿಮ್ ಕೆಲಸ ಮಾಡ್ತೀನಿ ಪ್ರಾಮಾಣಿಕತೆಯಿಂದ ಇವತ್ತು ಹೇಳ್ತೀನಿ. ನಾನು ವಿಶೇಷವಾಗಿ ನೀವು ಮುಂದಿನ ವರ್ಷ ಏನು ಹೊಳ ಮಾಡ್ತೀರಾ, ನೀವು ಯಾರು ಪಾಪ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಅದು ಏನ್ ಮಾಡ್ತೀರಿ, ನಾನೇನು ಅದರಲ್ಲಿ ಅದಕ್ಕೂ ಬರೋದಿಲ್ಲ. ಏನ್ರಿ ಕೇಶಪ್ಪ ಬೆಳೆದವ್ರೆ, ತಾವು ಇಲ್ಲೇ ಇದ್ರಿ, ತಡೋಳ ರಾಜೇಶ್ವರಲ್ಲ ಒಂದೇ. ನನ್ನ ಪರವಾಗಿ ಧೂಳಪ್ಪವ್ರೆ, ಮುಂದಿನ ವರ್ಷ ಹೊಳ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ. ನೀವು ಕೇಳಿ, ನೀವು ಧನ್ಯವಾದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚಂದ್ರಶೇಖರ್ ಪಾಟೀಲ್ ಅವ್ರು ಹೇಳಿದ್ರು ಬಹಳ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ನಡಿಬೇಕು, ಬಹಳ ಯಶಸ್ವಿಯಾಗಿ ಆಗ್ಬೇಕು. ಆ ದೂರದೃಷ್ಟಿ ಇಟ್ಕೊಂಡು ಬೇರೆ ಏನು ವಿಚಾರ ಇಲ್ಲ. ಇವತ್ತ ಒಳ್ಳೇದಾಗ್ಬೇಕು. ನಿಮಗೂ ಕೂಡ ಇವತ್ತು ಹೆಂಗಿದೆ ಅಂದ್ರೆ, ಸ್ವಲ್ಪ ಏನೋ ಕೆಲಸ ಮಾಡ್ಬೇಕಾದ್ರೆ ಫೈನಾನ್ಷಿಯಲಿ ಸಾಕಷ್ಟು ಪ್ರಾಬ್ಲಮ್ ಇದೆ. ಇವತ್ತು ಎಕನಾಮಿ ಬಹಳ ಇದೆ. ಇವತ್ತು ಅದರಲ್ಲಿ ನನಗೇನೋ ಸಂತೋಷ ಅನಿಸ್ತು. ನನ್ನ ಪರವಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ನಾನು ಯಾವುದು ಗಾಳಿಯಲ್ಲಿ ಗುಂಡು ಆರ್ಸಲ್ಲ, ಸುಮ್ಮನೆ ಹೇಳಿ ಮನೆ ಕುಂಡ್ರಂಗಿಲ್ಲ. ಹೇಳಿದ ತಕ್ಷಣ ನಿಮ್ದು ಮುಂದಿನ ವರ್ಷ ಯಾವಾಗ ನಿಮ್ದು ಹೊಳಕ್ಕೆ ನಾವು 8 ದಿನ ಮೊದಲು ಯಾರು ಸಿಗಿ ಎಲ್ಲೋದ್ರವ ಗ್ರಾಮ ಪಂಚಾಯತ್ ಸದಸ್ಯ ಎಲ್ಲೋದ್ರವ ಸಿಗಿ ಯಾರ ಅಧ್ಯಕ್ಷದಾಗ ಇರ್ತದ 10 ದಿನ ಮೊದಲು ಬಂದು ನನ್ನ ಹತ್ರ 1 ಲಕ್ಷ ರೂಪಾಯಿ ನಿಮ್ದು ಏನ್ ಕಾರ್ಯಕ್ರಮ ಏರ್ಪಾಡು ಮಾಡ್ತೀರಿ ಅದಕ್ಕೆ ಅದ್ರ ಸಲುವಾಗಿ ಇವತ್ತ ರಾಜೇಶ್ವರ ಗ್ರಾಮ ಕೇಳಿ ಇವತ್ತ ರಾಜೇಶ್ವರ ಗ್ರಾಮದಲ್ಲಿ ಇನ್ನೂ ಹೊಳ ಬಹಳ ಹೆಚ್ಚಿನ ಉತ್ಸವದಲ್ಲಿ ಆಗ್ಲಿ. ಇವತ್ತು ನಿಮ್ಗೆಲ್ಲರಿಗೆ ಇವತ್ತು ಜಾತಿ ಧರ್ಮ ಎಲ್ಲ ಸೇರಿ ಇವತ್ತು ತಾವೇನು ಮಾಡ್ತಾ ಇದ್ರಿ ಯಶಸ್ವಿ ಆಗ್ಲಿ. ನಾವೆಲ್ಲ ಬಂದಾಗ ಇಲ್ಲಿ ನಮ್ದವ್ರ ಕೋಮಟಿ ಯಾರಪ್ಪ ಅವರು, ನಾನು 3-4 ವರ್ಷ ನೋಡ್ದ ಕಮಲಾಕರ್ ಎತ್ತುಗಳಿಗೆ ಗೆಲ್ತೀವಿ ಚಿಗಿಯವರೇ. ನಾನು ಬಂದಾಗ ನೋಡ್ದ 3-4 ವರ್ಷ ನೋಡ್ದ ಯಾರು ಪ್ರತಿ ವರ್ಷ ಬಹುಮಾನ ನಾವು ಯಾರಿಗೆ ಕೊಡ್ಬೇಕು ಅಂದ್ರೆ ನಮ್ಮ ಹಿರಿಯರಾದಂತ ಕೋಮಟಿ ಸಮಾಜ ಕಮಲಾಕರ್ ಅವ್ರಿಗೆ ಕೊಡ್ತಿದ್ದೆವು. ಯಾಕಂದ್ರೆ ಅವ್ರ ಎತ್ತ ದಷ್ಟಪುಷ್ಟ ಇದು ಅವ್ರದೇ ಓಡ್ತೀವಿ, ಫಸ್ಟ್ ಪ್ರೈಸ್ ಪ್ರತಿ ಸಲ ಅವರಿಗೆ ಹೋಗ್ತಿತ್ತು.
ಇವತ್ತು ನೀವು ಎಲ್ಲ ಇವತ್ತ ಫಸ್ಟ್ ಪ್ರೈಸ್ ಯಾರಿಗೆ ಸಿಕ್ತು, ಸೆಕೆಂಡ್ ಪ್ರೈಸ್ ಯಾರಿಗೆ ಸಿಕ್ತು ಮುಖ್ಯ ಅಲ್ಲ. ಇವತ್ತು ನೀವೇನು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಹೊಳ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಆಗ್ತಿರಲ್ಲ, ಅದು ಬಹಳ ಮುಖ್ಯ ಇದೆ. ಅದರಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಇವತ್ತು ನೋಡಿದೆ ಪಾಪ ಹಿಂದೂ, ಮುಸ್ಲಿಂ, ಕ್ರೈಸ್ಲಿಂಗ ಎಲ್ಲ ಜನ ಇವತ್ತು ಇದರಲ್ಲಿ ಭಾಗಿಯಾಗಿ ಸಂತೋಷ ಪಡ್ತಾ ಇದೆ. ಅದಕ್ಕೆ ಒಂದು ಹೊಳ ಇವತ್ತು ಎಲ್ಲರೂ ಕೂಡಿ ಮಾಡೋದೇ ಹಬ್ಬ, ಅದಕ್ಕೆ ಹಬ್ಬ ಅಂತಾರೆ. ಆ ಸಲುವಾಗಿ ಈ ಹೊಳ ಎಲ್ಲ ನಮ್ಮ ಗೌರವ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇಬ್ರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಹಿಳಾ ರೀತಿ ತಾವು ಯಶಸ್ವಿಯಾಗಿ ಕೆಲಸಗಳು ಮಾಡ್ರಿ. ಇವತ್ತು ನರೇಗಾದಾಗ ಸಾಕಷ್ಟು ಕೆಲಸಗಳು ನಡೀತಾ ಇದೆ, ದೊಡ್ಡ ಪಂಚಾಯತ್ ಇದೆ, ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ರಿ ಅಂತ ನಾನು ಹೇಳಿ, ಇವತ್ತು ತಮಗೆಲ್ಲರಿಗೆ ಏನು ಸ್ವಾಗತ ಸಮಿತಿ ಸತೀಶ್ ಪಾಟೀಲ್ ಅವ್ರಿಗೆ ಹಿಡ್ಕೊಂಡು, ಗ್ರಾಮ ಪಂಚಾಯತ್ ಅವ್ರಿಗೆ ಹಿಡ್ಕೊಂಡು, ಮತ್ತೆಲ್ಲ ನಮ್ಮ ಪ್ರಮುಖರು, ನಾನು ಅದಕ್ಕೆ ಯಾರ್ದು ಹೆಸರು ತಗೊಂಡಿಲ್ಲ, ನಮ್ಮ ಮಾಜಿ ಅಧ್ಯಕ್ಷ ಇದ್ದಾರ, ಧೋಳಪ್ಪ ಅವ್ರ ಇದ್ದಾರ, ಇನ್ನು ಅನೇಕ ಜನ ಇದ್ದಾರೆ. ನಾನು ಯಾರ್ದು ಕೂಡ ಒಬ್ಬರ ಹೆಸರು ಐತು ಒಬ್ಬರ ಹೆಸರು ಬೇಡ ಅಂತ ಹೇಳಿ ನಾನು ಯಾರ್ದು ಹೆಸರು ತಗೊಂಡಿಲ್ಲ. ಆ ಸಲುವಾಗಿ ಬಹಳ ಯಶಸ್ವಿಯಾಗಿ ತಾವು ಹೊಳ ಕಾರ್ಯಕ್ರಮ ತಾವು ಮಾಡಿದ್ರಿ. ತಮಗೆಲ್ಲರಿಗೆ ಕೋಟಿ ಕೋಟಿ ನಮನ ಸಲ್ಲಿಸಿ, ಇವತ್ತು ಯಾಕಂದ್ರೆ ಮಾತಾಡೋದು ರಾಜಕೀಯವಾಗಿ ಮಾತಾಡ್ಬೇಕಾದ್ರೂ ಬಹಳ ಇದೆ. ಇವತ್ತು ನಾನು ಈ ವೇದಿಕೆ ನಾನು ಇಲ್ಲಿ ಬಂದ್ ಕುಂತಾಗ ಒಬ್ರು ಯಾರೋ ಹೇಳ್ತಾ ಇದ್ರು, ಪಾಪ ನೋಡ್ರಿ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ, ಈ ಪಾರ್ಟಿ ತೊಗೊಳ ಬಂದಿಲ್ಲ ಪುಸ್ತಕದಲ್ಲಿ, ಪಾರ್ಟಿ ಯಾವ್ದು ಇಲ್ಲಿ, ಪಾರ್ಟಿ ಯಾರೋ ಹೇಳ್ತಾ ಇದ್ರು ಆ ಪಾರ್ಟಿ ಈ ಪಾರ್ಟಿ ಅಂತ, ಪಾರ್ಟಿ ಯಾವ್ದು ಇಲ್ಲಿ, ಇದು ಸಾರ್ವಜನಿಕ ವೇದಿಕೆ ಇದೆ, ಇದು ಸಾರ್ವಜನಿಕ ವೇದಿಕೆ ಇದೆ. ಇವತ್ತು ನಾವು ಯಾವುದು ಕೂಡ ಪಾರ್ಟಿ ಪಕ್ಷ ಭೇದ ಯಾರ ಬಗ್ಗೆ ಯಾರು, ಅದು ಬೇರೆ ವೇದಿಕೆ ಇದೆ. ಆ ಬೇರೆ ವೇದಿಕೆದಾಗ ಬೇರೆ ಬೇರೆ ಟಿಕೆಟ್ ಮಾಡೋಣ. ಇವತ್ತು ಈ ವೇದಿಕೆ ಬಹಳ ಹಬ್ಬವಾದಂತ ವಾತಾವರಣ ಇದೆ, ಇಲ್ಲೆಲ್ಲರೂ ಸಂತೋಷ ಪಡ್ತಕ್ಕಂಥ ವಾತಾವರಣ ಇದೆ. ಆ ಸಲುವಾಗಿ ತಮಗೆಲ್ಲರಿಗೆ ನನ್ನ ಪರವಾಗಿ ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ ತಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. उमनाबाद के बालाजी मंदिर वीरभद्रेश्वर रोड बीबी गली क्रॉस पर मॉडर्न फुट मसाज सेंटर में नेचुरल तरीके से ब्लड सर्कुलेशन, जॉइंट पेन, कोलेस्ट्रॉल, बैक पेन, ब्लॉकेज, गैस, थायराइड के अलावा बॉडी के कई सारी बीमारियों का इस मसाज सेंटर में इलाज किया जाता है। तो जरूर विजिट करें मॉडर्न फुट मसाज सेंटर। उमनाबाद के बसवराज पाटिल चौक, इंटर रोड, NH65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड।